ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದೇ ಓದ್ ವ್ಲಾಗ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು. ನಾವು ಇಲ್ಲಿ ಎಕ್ಸ್ರೇ ಮಾಡ್ಸೋಕ್ಕೆ ಫೋಟೋ ಎಲ್ಲ ಬೇಕು ಅಂತ ಫೋಟೋ ಶಾಪಿಗೆ ಹೋಗಿದ್ದೀವಿ. ನಾವು ಫೋಟೋ ಹೊಡ್ಸ್ಕೊಬೇಕು ಅಂತ. ಮತ್ತೆ ನಮ್ಮ ಅಪ್ಪಾಜಿದು ಪ್ರಿಂಟ್ ಹಾಕ್ಸ್ಬೇಕಿತ್ತು, ಹಾಗಾಗಿ ಹೋಗಿದ್ವಿ ಫೋಟೋ ಶಾಪಿಗೆ. ನಾನು ಫೋಟೋ ಹೊಡಿಸ್ದೆ, ನಮ್ಮ ಅಪ್ಪಾಜಿ ಪ್ರಿಂಟ್ ಹಾಕ್ಸಿ ಮತ್ತು ಆಧಾರ್ ಕಾರ್ಡ್ ಎಲ್ಲ ಜೆರಾಕ್ಸ್ ಮಾಡ್ಸೋವಿತ್ತು ಅಂತೇಳಿ ಜೆರಾಕ್ಸ್ ಮಾಡಿಸ್ಕೊಂಡು ಈಗ ಹೋಗ್ತಾ ಇದೀವಿ ಅಲ್ಲಿಗೆನೆ. ಬೇಗ ಲೇಟ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡಿಸ್ಕೊಂಡು ಅಲ್ಲೋಗಿ ಫಾರಮ್ ಎಲ್ಲ ಫಿಲ್ಅಪ್ ಮಾಡಿ ಈಗ ನಾವು ಸಿಟಿಗೆ ಹೋಗ್ತಾ ಇದೀವಿ. ಯಾಕೆ ಅಂದ್ರೆ ನನ್ನ ಫ್ರೆಂಡ್ ಬರ್ತಾಳೆ. ಮತ್ತೆ ಅಲ್ಲಿ ಇದು ದುರ್ಗದಲ್ಲಿ ಯೋಗಲಕ್ಷ್ಮಿ ಸಿಲ್ಕ್ಸ್ ಅದು ಯಾವ್ದೋ ನನಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಿಲ್ಲ. ಆ ಸೇಲಿಗೆ ಎಕ್ಸ್ಪೋ ಹಾಕಿದ್ದಾರೆ, ಸೀರೆ ಎಕ್ಸ್ಪೋ. ಹೆಂಗೋ ವರಲಕ್ಷ್ಮಿ ಹಬ್ಬಕ್ಕೆ ಸೀರೆ ತಗೊಬೇಕಿತ್ತಲ್ಲ, ಅಲ್ಲಿ ಎಕ್ಸ್ಪೋದಲ್ಲಿ ಚೆನ್ನಾಗಿರ್ತವೆ ಅಂತ ನೋಡೋಣ ಅಂತ ಹೇಳಿ ನಾನು ನಮ್ಮ ಅಮ್ಮ ಇಲ್ಲಿ ಸಿಟಿಗೆ ಹೋಗ್ತಿದೀವಿ. ಹೋಗೋ ಅರ್ಧ ದಾರಿಯಲ್ಲೇ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಆದ್ರೂ ಅಲ್ಲಿ ಏನೋ ಲಾರಿ ಅಡ್ಡ ಇತ್ತು ಅಂತ ಹೇಳ್ಬಿಟ್ಟು ಇಷ್ಟು ಟ್ರಾಫಿಕ್ ಜೊತೆಗೆ ಮಳೆ. ಅದ್ರ ಜೊತೆಗೆ ನಾವು ಎಕ್ಸ್ಪೋ ಒಳಗೆ ಹಿಂಗ್ ಹೋಗ್ತಾ ಇದೀವಿ ಫ್ರೆಂಡ್ಸ್, ಜೋರು ಮಳೆ. ಎಕ್ಸ್ಪೋ ಒಳಗೆ ಹೋಗ್ತಿದ್ದಂಗೆ ಸೀರೆ ಕಲೆಕ್ಷನ್ ಬಗ್ಗೆ ಹೇಳ್ಬೇಕಂದ್ರೆ ನನಗೇನು ಅಷ್ಟು ಇಷ್ಟ ಆಗ್ಲಿಲ್ಲ ಕಲೆಕ್ಷನ್ಸ್ ಎಲ್ಲ. ನಾನೇನೋ ಅನ್ಕೊಂಡು ಹೋಗಿದ್ದೆ. ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಹೇಳುವಾಗ ಚೆನ್ನಾಗೆ ಹೇಳ್ತಾರೆ, 1000 ರೂಪಾಯಿಗೆ 3 ಸೀರೆ ಅಂತ. ಇದ್ವು ಇಲ್ಲ ಅಂತಲ್ಲ. ಅದೇನ್ ಗೊತ್ತಾ, ಬೇರೆ ಕಡೆ ಎಲ್ಲ ಹೋದ್ರೆ ಅದು ಜಸ್ಟ್ 200 ರೂಪಾಯಿಗೆ 250 ರೂಪಾಯಿಗೆಲ್ಲ ಸಿಕ್ಬಿಡ್ತಾವ ಸೀರೆ. ಆ ತರ ಸೀರೆ 1000 ರೂಪಾಯಿಗೆ 3 ಕೊಡ್ತಿದ್ದಾರೆ. ಇನ್ನಿದ್ದವೆಲ್ಲ ಕಾಸ್ಟ್ಲಿನೇ. 5000 ರೂಪಾಯಿಗೆ 2 ಕೊಡ್ತಿದ್ದಾರೆ. ಅವೇನು ಅಷ್ಟು ಚೆನ್ನಾಗಿಲ್ಲ. ಈಗ ಮೀಶೋದಲ್ಲಿ ಅಲ್ಲಿ ಇಲ್ಲಿ ತಗೊಂಡ್ರೂ ಎಷ್ಟೋ ಚೆನ್ನಾಗಿರ್ತಾವೆ ಗೊತ್ತಾ, 1000 ರೂಪಾಯಿಗೆ 1500 ರೂಪಾಯಿಗೆ ಅಷ್ಟು ಕ್ವಾಲಿಟಿಯಾಗಿ ಬರ್ತವೆ. ನನಗೇನು ಇಲ್ಲಿ ಇಷ್ಟ ಆಗಲಿಲ್ಲ. ಯಾರಾದರೂ ಹೋಗಿ ನೋಡೋದಾದ್ರೆ ನೋಡ್ರಿ. ಆಲ್ಮೋಸ್ಟ್ ಎಲ್ಲ ಸ್ಟಾಕ್ ಎಲ್ಲ ಖಾಲಿಯಾಗಿತ್ತು ನಾವು ಹೋದಾಗ. ಇನ್ನೇನು 2 ದಿನ ಇತ್ತೇನೋ ಅಷ್ಟೇ ಎಕ್ಸ್ಪೋ. ನಾನು ಹೋದಾಗ 3 ದಿನ 4 ದಿನ ಹಾಕಿದ್ರು, ಹಾಗಾಗಿ ಸ್ಟಾಕ್ ಎಲ್ಲ ಬೋದು ಅನ್ಕೊಂಡಿದ್ದೆ ನಾನು. ಇಲ್ಲಿ ನೋಡಿ ಸೀರೆಗಳು ತೋರಿಸ್ತಾ ಇದೀನಿ ನಾನು ಯಾವ ರೀತಿ ಇದಾವಂತ. ಇವೆಲ್ಲ 2500 ರೂಪಾಯಿಗೆ ಒಂದಂತೆ ಸೀರೆ. ಒಂಥರ ಏನ್ ಗೊತ್ತಾ, ಕಲರ್ ಎಲ್ಲ ಒಂಥರ ಶೇಡ್ ಆದಂಗ ಅನ್ಸ್ಬಿಟ್ಟಿತ್ತು ನನಗೆ. ಅಷ್ಟು ಶೈನಿಂಗ್ ಇದ್ರಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದ್ಯಲ್ಲ ಹಂಗ್ ಶೈನಿಂಗ್ ಇರ್ಲಿಲ್ಲ ಅಲ್ಲಿ. ಒಂಥರ ಡಲ್ ಹೊಡಿತಿದ್ವು ಯಾಕೋ ನನಗೆ. ಅದಕ್ಕೆ ನಾನು ತಗೊಂಡೇ ಬರ್ಲಿಲ್ಲ. ಇವಳು ನನ್ನ ಫ್ರೆಂಡ್ ಬರ್ತಾಳೆ ಅಂತ ಕಾದು 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 ಸಾಕಾಯ್ತು. ನಾವೆಷ್ಟು 2 ರೌಂಡ್ ಹಾಕಿದೀವಿ ಎಕ್ಸ್ಪೋ ಪೂರ್ತಿ. ಅವಳಿಗೆ ಫೋನ್ ಮಾಡೋದು, ಅವಳು ಬಂದೆ ತಡಿ ಅಂತ ಅಂತಾಳೆ, ಬರ್ತಾನಿಲ್ಲ. ಅವಳು ಮಗಂಗೆ ಟಾಯ್ಸ್ ಕಾರ್ ಬರುತ್ತಲ್ಲ ಅದನ್ನ ತಗೊಂಡ್ಬರ್ಬೇಕು ಅಂತ ಹೇಳಿ ಅಲ್ಲೇ ಇದ್ಲು. JCR ಅಲ್ಲೆಲ್ಲ ಮೋರ್ ಅಂಗಡಿ ಬರುತ್ತೆ, ಮೋರ್ ಸೂಪರ್ ಮಾರ್ಕೆಟ್ ಬರುತ್ತೆ, ಅಲ್ಲಿದ್ದಾಳೆ. ಫೋನ್ ಮಾಡಿ ಹೇಳಿದಕ್ಕೆ ನಾನು ಕಲೆಕ್ಷನ್ ಏನು ಅಷ್ಟು ಚೆನ್ನಾಗಿಲ್ಲ ಬರ್ಬೇಡ ಅಂತ ಅಂದಿದ್ದಕ್ಕೆ ನೀನೇ ಬಾ ಅಂತ ಅಂದ್ಲ. ನಾವು ಹೋದ್ವಿ. ಅಲ್ಲಿ ನಾನೇನು ಅನ್ಕೊಂಡೆ ಸರ್ಕಲ್ ಅಲ್ಲಿ ಇದೆ ಫ್ರೆಂಡ್ಸ್ ಸೈಕಲ್ ಶಾಪು, ಆ ಶಾಪಿಗೆ ಹೇಳಿದಾಳೆ ಅಂತೇಳಿ ನಾನು ನಮ್ಮಮ್ಮ ಇನ್ನೇನು ಇಲ್ಲೇ ಬಿಡು ಒಂಚೂರು ದೂರ ಆಯ್ತಲ್ಲ ಹಿಂಗೆ ಹೋಗ್ಬಿಡೋಣ, ಶಾರ್ಟ್ ಕಟ್ ಅಲ್ಲಿ ಹೋದ್ರೆ ಬೇಗ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಮ್ಮಮ್ಮ ಹಿಂಗ್ ನಡ್ಕೊಂಡು ಹೋದ್ವಿ. ನನಗೆ ಅಲ್ಲೋಗಿ ಸೈಕಲ್ ಶಾಪ್ ಹತ್ತತ್ರ ಐತೆ, ಅವಾಗ ಫ್ಲಾಶ್ ಆಗ್ತೈತೆ, ಅಯ್ಯೋ ಅವಳು ಹೇಳಿದ್ದು JCR ಅಲ್ಲಿರೋ ಮೋರ್ ಸೂಪರ್ ಮಾರ್ಕೆಟ್ ಅಲ್ವಾ, ಅಲ್ಲಿ ಇನ್ನೊಂದಿದೆ ಸೂಪರ್ ಮಾರ್ಕೆಟ್. ನಾನು ಅದು ಇದು ಅಂತ ಕನ್ಫ್ಯೂಷನ್ ಆಗ್ಬಿಟ್ಟೆ. ಇಲ್ಲ ಅಲ್ಲೋಗಿ ನಾವು ನಡ್ಕೊಂಡೋಗಿ ಅಷ್ಟು ದೂರ ಹೋದ್ವಾ. ಅಲ್ಲೋಗಿ ಕಾದ್ವಿ ಅವಳಿಗೆ 1 ಗಂಟೆ ಆದ್ರೂ ಬರ್ಲಿಲ್ಲ. ನಮ್ಮಮ್ಮಂಗೆ ಮೊದ್ಲೇ ನಡ್ಕೊಂಡು ಹೋಗಿದ್ದೆಲ್ಲ ಕಾಲೋಯ್ತಾ. ಅಲ್ಲಿ ಇನ್ನೊಬ್ಳು ಫ್ರೆಂಡ್ ಸಿಕ್ಕಿದ್ಲು, ಅಲ್ಲಿ ಕುತ್ಕೊಂಡ್ಬಿಟ್ರು. ಅಲ್ಲಿ ಕೂಡ ಕುತ್ಕೊಂಡು ಒಂದ್ ಮುಕ್ಕಾಲ್ ಗಂಟೆ ಕುತ್ಕೊಂಡ್ವೇನೋ. ಮತ್ತೆ ಅಲ್ಲೇನೋ ಇದು ಹಾಕಿದ್ರು, ಸೇಲ್ ಹಾಕಿದ್ದಾರೆ ಸೀರೆದು, ಹೋಗಿ ನೋಡ್ಕೊಂಡ್ ಹೋಗು ಅಂತ ಅವಳು ಹೇಳಿದ್ಲು. ಮತ್ತೆ ಆ ಸೀರೆ ಸೇಲಿಗೆ ಹೋದ್ವಿ. ಅಲ್ಲಿ ಎಂತ ಗೊತ್ತಾ, ಅಲ್ಲಿನೂ ಅಷ್ಟೇ ಚೆನ್ನಾಗಿರ್ಲಿಲ್ಲ. ಒಂಥರ ಅಂದ್ರೆ 100 ರೂಪಾಯಿ 150 ರೂಪಾಯಿ ಸೀರೆ ಅಂತೆ. ಆಯ್ತು ಇಂಥ ಸೇಲಿಗೆ ಯಾಕಪ್ಪ ಬಂದ್ವಿ ಅಂತೇಳಿ ಮತ್ತೆ ವಾಪಸ್ ಹೋದ್ವಿ. ಅದ್ರ ಆಪೋಸಿಟ್ ಇನ್ನೊಂದು ಕಿಚನ್ ಐಟಮ್ಸ್ ಇಂದು ಹಾಕಿದ್ರು, ಎಲ್ಲ ಹೋಲ್ಸೇಲ್ ಆಗಿ ಕೊಡ್ತಾರೆ ಕುಕ್ಕರ್ ಎಲ್ಲ ಅಂತ. ಮತ್ತೆ ಆ ಸೇಲಿಗೆ ಹೋಗಿ ಅಲ್ಲೊಂದ್ ರೌಂಡ್ ಹಾಕಿದ್ವಿ. ಅವಾಗ ಫೋನ್ ಮಾಡಿದಾಳೆ, ಬಂದಿದೀನಿ ಎಲ್ಲಿದ್ಯಾ ಅಂತ. ಮತ್ತೆ ಇಲ್ಲಿಗ್ ಬಾ ಅಂತಂದ್ರೆ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ, ನೀನೇ ಬಾ ಅಂತ ಅಂದ್ಲ. ಮತ್ತೆ ವಾಪಸ್ ಹೋದ್ವಿ. ಅವತ್ತು ಡೇ ಫುಲ್ ಬರೀ ನಡೆದು ಕಾಲೆಲ್ಲ ಸೋತ್ ಬಂದ್ಬಿಟ್ಟಿದ್ವಿ ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ದೀರಲ್ಲ ಈ ಸೀರೆ ಎಲ್ಲ 14,000 ರೂಪಾಯಿ ರೇಂಜ್ ಅಲ್ಲಿ ಇದಾವೆ ಮೇಲ್ಗಡೆ. ಇವೆಲ್ಲ 14,000 ರೂಪಾಯಿ. ಮತ್ತೆ ಈ ಕಡೆ ಸೈಡ್ ಬಂದ್ರೆ 25,000 ಆತರ. 25,000 ರೂಪಾಯಿಗೆ 2, 14,000 ರೂಪಾಯಿಗೆ ಬೈ 1 get 1 ಫ್ರೀ. ಇವೆಲ್ಲ 14,000 ರೂಪಾಯಿ ತೋರಿಸ್ತಾ ಇರೋವು. ಇವ್ ಒಂಚೂರು ನೋಡಕ್ ಚೆನ್ನಾಗಿದಾವೆ 14,000 ರೂಪಾಯಿ. ಬಟ್ ಕಾಸ್ಟ್ಲಿ ಅಂತ ಅನಿಸ್ತು ನನಗೆ. ಇದು ಯಾವ ಸೀರೆ ಅಂತ ಗೊತ್ತಿಲ್ಲ ನನಗೆ. ನಮ್ಮ ಅಮ್ಮಗೆ ಅವಾಗ್ಲೂ ಸಾಕಾಗ್ಬಿಟ್ಟಿತ್ತು, ಯಾವ್ದಾನ ಒಂದ್ ತಗೊಂಡ್ ಬಾತ್ಲಾಗ ಹೋಗೋಣ ಅಂತು. ನಾನು ಹೆಂಗ್ ತಗೊಳೋಣ ಅಂತೇಳಿ ಹಂಗೆ ವಾಪಸ್ ನೋಡ್ತೀರಾ ಸುಮ್ನೆ ಫೋನ್ ಕಿತ್ಕೊಳಕ್ ಬರ್ತಿದ್ದಾನೆ. ಈಗ ಅವಳು ಏನೋ ತಗೊಬೇಕಿತ್ತಂತೆ, ಅಲ್ಲಿ ಆ ಕಡೆಗೆ ಹೋದ್ವಿ ನಾವು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್.
ಇವಾಗ ಏನ್ ಮಾಡ್ತಿದೀನಿ ಅಂದ್ರೆ ಮ್ಯಾಗಿ ಮಾಡಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟ್ ಈರುಳ್ಳಿ ಟೊಮೊಟೊ ಎಲ್ಲ ಕೊಯ್ಕೊಂಡ್ಬಿಡ್ತೀನಿ. ಇರೋದು 2 ಪ್ಯಾಕೆಟ್ ಮ್ಯಾಗಿಗೆ ಮಾಡ್ತಾ ಇದೀನಿ. ನಮ್ಗೆ ಯಾರಿಗ್ ಬೇಡ, ನಮ್ಮ ಅಣ್ಣಂಗೋಸ್ಕರ ಅಷ್ಟೇ ಮಾಡ್ತಿರೋದು. ಪಟ್ ಅಂತ ಆಗ್ಬಿಡುತ್ತೆ. ಇನ್ನು ಅಡ್ಗೆ ಮಾಡ್ಬೇಕು. ಅಡ್ಗೆ ಮಾಡೋದು ಇನ್ನು ಸಾಂಬಾರು ಒಂದು ಪಾತ್ರೆ ಐತೆ ಫ್ರೆಂಡ್ಸ್. ವಿಷಪ್ಪು ನಮ್ಮಮ್ಮ ಮಾಡಿ ಇಟ್ಬಿಟ್ಟೈತೆ ಸುಮ್ಮನೆ, ಅದನ್ನ ತಿನ್ನೋರೇ ಗೊತ್ತಿಲ್ಲ. ಏನು ಅಂದ್ರೆ ನಮ್ಮಮ್ಮ ಸೊಪ್ಪು ಮಳೆಗ್ ನೆಂದಿರುತ್ತಲ್ಲ, ಸುಮ್ನೆ ವೇಸ್ಟ್ ಆಗ್ಬಿಡುತ್ತೆ, ಕೊಳ್ತೋಗುತ್ತೆ ಅಂತ ಹೇಳ್ಬಿಟ್ಟು ಇರೋ ಬರೋ ಸೊಪ್ಪೆಲ್ಲ ಒಂದೇ ಸಲ ಹಾಕಿ ಒಂದ್ ದೊಡ್ಡ ಪಾತ್ರೆಗೆ ಮಶಪ್ ಮಾಡಿ ಇಟ್ಬಿಟ್ಟಿತ್ತು. ಅದು ನಮ್ಮ ಅಣ್ಣ ನೈಟ್ ಒನ್ ಟೈಮೇ ತಿಂದಿರೋದು, ನಮ್ಮ ಅಣ್ಣರು ನಾವೆಲ್ಲ. ನೆಕ್ಸ್ಟ್ ತಿಂದ್ವಿ ಅಂದ್ರೆ ಏನ್ ಮಾಡಿದ್ರು ತಿಂತಾ ಇಲ್ಲ. ಅದನ್ನ ಏನ್ ಮಾಡ್ಬೇಕು ಅಂತಾನು ಗೊತ್ತಾಗ್ತಿಲ್ಲ. ಇಲ್ಲಿ ನಾನು ಏನ್ ತೋರಿಸ್ತಾ ಇದೀನಿ ಅಂದ್ರೆ ಮೀಶೋದಿಂದ 2 ಸರ ಬುಕ್ ಮಾಡಿದ್ನ, ಅದ್ರದ್ದು ಇಯರಿಂಗ್ಸ್ ಹಾಕೊಂಡಿದ್ನಲ್ಲ ಅದನ್ನ ತೋರಿಸ್ತಾ ಇದೀನಿ. ಜಸ್ಟ್ 206 ರೂಪಾಯಿಗೆ 2 ಸೆಟ್ ಬರ್ತಿದಾವೆ. 2 ಇಯರಿಂಗ್ಸ್ 2 ಸರ ಬರ್ತಿದಾವೆ. ಸಿಂಪಲ್ ಆಗಿದ್ರು ನೋಡಕ್ ಚೆನ್ನಾಗಿ, ಇದು ಸಾಕು. ಬೆಳಗ್ಗೆಯಿಂದ ದೋಸೆ ತಿಂದು ತಿಂದು ಸಾಕಾಗೈತೆ ಫ್ರೆಂಡ್ಸ್. ಇವತ್ತು ಯೋಗಲಕ್ಷ್ಮಿ ಸಿಲ್ಕ್ಸ್ ಹಾಕಿದ್ದಾರೆ ಇಲ್ಲಿ ಚಿತ್ರದುರ್ಗದಲ್ಲಿ, ಹೋಗಿದ್ವಿ. ಸ್ಯಾರಿ ಕಲೆಕ್ಷನ್ ಕೇಳ್ಬೇಡ್ರಿ, ಕಾಸ್ಟ್ ಮಾತ್ರ ಹೆವಿ ಐತೆ. ಕ್ವಾಲಿಟಿ ಮಾತ್ರ ನನಗೇನು ಅಷ್ಟು ಇಷ್ಟ ಆಗ್ಲಿಲ್ಲ. ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ನನಗೇನು ಅಷ್ಟು ಇಷ್ಟ ಆಗ್ಲಿಲ್ಲ. 14,000 ರೂಪಾಯಿ ಸೀರೆಗಳು ಇದ್ವು, ಅವು ಮಾತ್ರ ಚೆನ್ನಾಗಿದ್ವು. 5,000 ರೂಪಾಯಿ ಅಂತಾರೆ. 5,000 ರೂಪಾಯಿಗೆ 2 ಬೈ 1 ಗೆಟ್ 1 ಫ್ರೀನಾ? ಅದ್ರೊಳಗೆ 2,500 ರೂಪಾಯಿ ಬೆಲೆ ಬಾಳೋದೇ ಇಲ್ಲ. ಇಲ್ಲ, ಆ ಕ್ವಾಲಿಟಿನೇ ಇಲ್ಲ. ಅಟ್ಲೀಸ್ಟ್ ಕ್ವಾಲಿಟಿ ಇದ್ರೆ ತಗೋಬಹುದು, ಕ್ವಾಲಿಟಿನೇ ಇಲ್ಲ. ಅದಕ್ಕೆ ಸುಮ್ಮನೆ ನೋಡಿ ವಾಪಸ್ ಈರುಳ್ಳಿ ಟೊಮೊಟೊ ಹಾಕಿ ಮಾಡ್ತೀವಿ. ಸೋನು ಬಗಳ್ತವಳೆ ಹಾಕೋತಾ, ಇಲ್ಲಿ ಗಣೇಶ ಕೂರಿಸ್ತಾರಲ್ವಾ, ಅದಕ್ಕೆ ದುಡ್ಡು ಕಲೆಕ್ಟ್ ಮಾಡಕ್ ಬಂದಿದ್ದಾರೆ. ಅದಕ್ಕೆ ಹಂಗ್ ಬೊಗಳ್ತಿರಲ್ಲ ಅವಳು. ಗಣಪತಿ ಮಾಡ್ಕೊಂಡಿದಾರ, ಆ ಗಣಪತಿಗೆ ದುಡ್ಡು ಎತ್ತುತ್ತಿದ್ದಾರೆ. ಹೋದ ವರ್ಷ ನಾನು ಒಂದು ಗಣಪತಿನೂ ನೋಡಕ್ ಹೋಗಿಲ್ಲ ಫ್ರೆಂಡ್ಸ್. ನಾನು ಮನೆ ಹತ್ರ ಕೂರ್ಸಿರೋದಕ್ ಹೋಗಿಲ್ಲ, ಮತ್ತೆ ಹಿಂದೂ ಮಹಾ ಗಣಪತಿ ಕೂಡ ನೋಡಕ್ ಹೋಗಿಲ್ಲ ನಾನು. ಇದು 2 ಮಿನಿಟ್ಸ್ ಮ್ಯಾಗಿ ಅಂತ. 2 ಮಿನಿಟ್ಸ್ ಆಗುತ್ತಾ? ಇಲ್ಲ, ಆಗಲ್ಲ. ಸ್ವಲ್ಪ ಆದ್ರೆ 5 ಮಿನಿಟ್ಸ್ ಅಷ್ಟು ಬೇಕು, ಜಾಸ್ತಿ ಆದ್ರೆ 10 ಮಿನಿಟ್ಸ್ ಬೇಕು. ಇದಕ್ಕೇನಿಲ್ಲ, ಉಪ್ಪು ಹಾಕಿದೀನಿ, ಸ್ವಲ್ಪ ನೀರ್ ಹಾಕ್ಬಿಡ್ತೀನಿ ಅಷ್ಟೇ. ನೀರ್ ಹಾಕಿ ಕುದ್ಮೇಲೆ ಮ್ಯಾಗಿ ಹಾಕಿದ್ರೆ ಮುಗೀತು. ಇಷ್ಟೇ ಸಾಕು, 2 ಇರೋದು. ಇದು ಮ್ಯಾಗಿ ಪೌಡ್ರು ಮ್ಯಾಗಿ ಹಾಕಿದ್ಮೇಲೆ ಪೌಡರ್ ಹಾಕ್ತೀನಿ ನಾನು, ಈಗ್ಲೇ ಹಾಕಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ರೆಡಿ ಆಯ್ತು. ಇಷ್ಟ ಆಗಿದ್ದು 2 ಪ್ಯಾಕೆಟ್ ಇಂದು ಕೊಡೋಣ. ನೆಕ್ಸ್ಟ್ ಮಾರ್ನಿಂಗ್ ಕಂಟಿನ್ಯೂ ಆಗ್ತಿದೆ ವ್ಲಾಗು. ಈಗ ಎಲ್ಲಿಗೆ ಹೋಗ್ತಿದೀವಿ ಅಂದ್ರೆ ಸೊಸೈಟಿಗೆ ಹೋಗ್ತಾ ಇದೀವಿ. ಅಕ್ಕಿ ಕೊಡ್ತೀವಿ ಅಂತ ಅಂದ್ರ ಹೋಗಿ ತಗೊಂಬಂದ್ ಬಿಡೋಣ, ಇದೊಂದು ಕೆಲಸ ಮುಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಯಾಕೆ ಇವತ್ತು ಆಲ್ಮೋಸ್ಟ್ ನೀವು ಎಲ್ಲಿ ನೋಡಿದ್ರು ಫ್ಲಾಗ್ ಕಾಣಿಸ್ತಿರ್ತವೆ. ಇವಾಗ ಗೊತ್ತಾಗಿರ್ಬೋದಲ್ವಾ ನಾನು ಇದು ಯಾವತ್ತಿನ ವಿಡಿಯೋ ಅಂತ. ಹೌದು, ಆಗಸ್ಟ್ 15th ವ್ಲಾಗ್ ಇದು. ಎಲ್ಲ ಮನೆ ಹತ್ರನು ಫ್ಲಾಗ್ ಹಾರಿಸಿದಾರೆ ನೋಡಿ. ಇಲ್ಲಿ ಆಟೋಗಳಲ್ಲೂ ಅಷ್ಟೇ ಆ ಫ್ಲಾಗ್ ಕಟ್ಕೊಂಡಿದ್ದಾರೆ. ನನಗೆ ಏನ್ ಅನ್ಸೋದು ಅಂದ್ರೆ, ಬರೀ ಆಗಸ್ಟ್ 15ಕ್ಕೆ ಈ ಸ್ವಾತಂತ್ರ್ಯ ಸೀಮಿತ ಆಗೋದಲ್ಲ. ಯಾವಾಗ ಇಂಡಿಯಾದಲ್ಲಿ ಅಥವಾ ಎಲ್ಲೇ ಆಗ್ಲಿ ಒಂದ್ ಹುಡುಗಿ ಸ್ವತಂತ್ರವಾಗಿ ನೈಟ್ ಯಾವಾಗ ಓಡಾಡಕ್ ಆಗುತ್ತೋ ಅವತ್ತೇ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನನ್ ಭಾವನೆ. ಸುಮ್ನೆ ಆಗಸ್ಟ್ 15 ದಿನ ಬರ್ತಿದ್ದಂಗೆ ನಾವು ಫ್ಲಾಗ್ ಕಟ್ಕೊಂಡು ಏನೋ ನಮಗ್ ಸ್ವತಂತ್ರ ಸಿಕ್ಬಿಟ್ಟೈತೆ ಅಂತ ನಾವು ಓಡಾಡ್ಬಿಟ್ರೆ ಅದ್ ಆಗಲ್ಲ. ಎಲ್ಲರಿಗೂ ಸ್ವತಂತ್ರ ಸಿಕ್ಕಂಗೆ ಹೆಣ್ಮಕ್ಳಿಗೂ ಸ್ವತಂತ್ರ ಸಿಗ್ಬೇಕಲ್ವಾ. ಅವಾಗೆಲ್ಲ ಎಲ್ಲ ರೇರ್ ಆಗಿ ಕೇಳ್ತಾ ಇದ್ವಿ, ಅಲ್ಲಾಯ್ತು ಇಲ್ಲಾಯ್ತು ಅಂತ. ಈಗ ನಮ್ ಪಕ್ಕದ ಊರಲ್ಲೇ ಆಗ್ತಿದೆ ಅಂದಾಗ ಎಷ್ಟು ನಮಗೆ ಇದಾಗುತ್ತೆ ಅಲ್ವಾ. ಚಿಕ್ಕ ಚಿಕ್ಕ ಮಕ್ಳುನು ಇದಾಗ್ತಿದಾವೆ ಇದಕ್ಕೆಲ್ಲ. ದೊಡ್ಡರು ಅಂತ ಇಲ್ಲ, ಚಿಕ್ಕವರು ಅಂತಿಲ್ಲ, ಎಳೆ ಮಕ್ಳು ಅಂತ ಇಲ್ಲ. 1 ವರ್ಷ, 1 ವರ್ಷದ 8 ತಿಂಗಳು ಮಕ್ಳು. ಇದೆಲ್ಲ ನೋಡಿದಾಗ ನಮ್ ಸಮಾಜ ಯಾವ ಕಡೆಗೆ ಹೋಗ್ತಿದೆ ಅನ್ನೋದೇ ನಮಗೆ ಅರ್ಥ ಆಗಲ್ಲ. ನನಗೆ ಅದಕ್ಕೋಸ್ಕರನೇ ಆಗಸ್ಟ್ 15ಗೆ ಅಲ್ಲ, ನಮ್ಗೆ ಸ್ವತಂತ್ರ ಸಿಕ್ಕಿದೆ ಅಂತ ನಾವು ಆಚರಣೆ ಮಾಡೋದು. ಪ್ರತಿಯೊಂದು ಹುಡುಗಿಗೂ, ಹೆಣ್ಮಗುಗೂ, ಚಿಕ್ಕ ಮಕ್ಳಿಗೂ ಎಲ್ಲರಿಗೂ ಸ್ವತಂತ್ರ ಸಿಕ್ಕಿದ ದಿನ ನಾವೆಲ್ಲರೂ ಸೇರಿ ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಈಗ ನೋಡಿ, ನಾವು ಸೊಸೈಟಿ ಹತ್ರ ಬಂದಿದ್ವಿ. ನಿಮಗೆ ಗೊತ್ತೇ ಗೊತ್ತು, ಯಾವಾಗ ಹೋದ್ರೂ ಕ್ಯೂ ಇದ್ದೇ ಇರುತ್ತೆ, ಜನಗಳು ಇದ್ದೇ ಇರ್ತಾರೆ ಅಂತ ನಾನು ಹೊಸದಾಗಿ ಹೇಳೋದೇನು ಬೇಕಾಗಿಲ್ಲ. ಆ ಕ್ಯೂ ಅಲ್ಲಿ ನಿಂತ್ಕೊಂಡು 1 ಅವರ್ ಆಯ್ತು, 1 ಅವರ್ ಮೇಲೆ ಆಯ್ತು ರೇಷನ್ ತಗೊಂಡು. ಇವಾಗ ಸರ್ಕಲ್ ಕಡೆಗೆ ಹೋಗ್ತಾ ಇದೀವಿ ನೋಡ್ರಿ ನಾವು.
ಪ್ರತಿ ಸಲನೂ ಹೆಬ್ಬಟ್ಟಿಟ್ರೆ ಬರ್ತಾನೆ ಇರಲಿಲ್ಲ ಫ್ರೆಂಡ್ಸ್ ಅದು. ಈ ಸಲ ಏನೋ ಬಂದ್ಬಿಡ್ತು ಪುಣ್ಯ ಅನ್ಕೊಂಡು ಬೇಗ ಅಕ್ಕಿ ತಗೊಂಡ್ ಬಂದ್ಬಿಟ್ವಿ. ನಿಂತಿದ್ದಕ್ಕೂ ಸಾರ್ಥಕ ಆಯ್ತು. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಫ್ಲಾಗ್ ಅಂದ್ರೆ ಅದಕ್ಕೆ ಏನೋ ಒಂಥರ ಗೌರವ, ಒಂದು ಮರ್ಯಾದೆ ಇತ್ತು ಫ್ರೆಂಡ್ಸ್. ಈಗ ಚಿಕ್ಕ ಮಕ್ಳೆಲ್ಲ ಅದನ್ನ ರೋಡಲ್ಲೆಲ್ಲ ಕೆಳಗೆ ಬೀಳ್ಸ್ಕೊಂಡು ಅದನ್ನ ನಾವು ಮೇಲ್ಗಡೆನೆ ಆರಿಸ್ಬೇಕು ಅಂತ ಒಂದು ರೂಲ್ಸ್ ಇತ್ತು ನಾವು ಓದುವಾಗ. ಈಗ ಅದು ತಲೆ ಕೆಳವಾಗಿ ಆರಿಸ್ತಾ ಇರ್ತಾರೆ ಚಿಕ್ಕ ಮಕ್ಳು, ಹೇಳಕ್ಕಾಗಲ್ಲ ಬಿಡಕ್ಕಾಗಲ್ಲ. ನೋಡಿದ್ರು ನೋಡ್ಲಿಲ್ದಂಗೆ ಸುಮ್ಮನೆ ಮುಂದಕ್ಕೆ ಬರ್ಬೇಕಷ್ಟೇ. ಇವಾಗ ಹೇಳಕ್ ಹೋದ್ರೆ ಹುಡುಗರು ಕೇಳಲ್ಲ, ಚಿಕ್ಕ ಮಕ್ಳಲ್ವಾ, ಅವು ಏನೇನೋ ಮಾತಾಡ್ತಿರ್ತಾವೆ. ಸುಮ್ಮನೆ ಏನಕ್ಕೆ ನಮ್ಮ ಪಾಡಿಗೆ ನಾವು ಬಂದ್ಬಿಡ್ಬೇಕು ಸುಮ್ಮನೆ ಅಷ್ಟೇ. ಈಗ ಹೋಗ್ತಾ ಇದೀವಿ. ಅದು ಗ್ಯಾಸ್ ಇಂದು KYC ಮಾಡಿಸ್ಬೇಕು. ತಿರುಗದೇನೋ ಏನಿತ್ತಂದ್ರೆ ಅದು ನಿಮ್ಮ ಅಪ್ಪ ಹೆಸರು ಇದ್ರೆ ಅವ್ರು ಹೋಗ್ಬೇಕು, ನಿಮ್ಮ ಅಮ್ಮ ಹೆಸರು ಇದ್ರೆ ಅವ್ರು ಹೋಗ್ಬೇಕು. ಒಬ್ರು ಇದ್ರು ನಡೀತತೆ. ಇದು ಹಂಗಲ್ಲ, ಇದು ಅಷ್ಟು ಜನ ಹೋಗ್ಬೇಕು. ಇದು ID ಕಾರ್ಡಿಂದ ಹೆಸರ ಒಂದಲ್ಲ. ID ಕಾರ್ಡಿಂದ ಮಾಡಿಸ್ತೀವಲ್ಲಣ್ಣ, ಅವು ಮಾಡಿಸ್ಬೇಕಂತಲ್ಲ. ಇದು ಅದು ಎಲ್ಲ ಆಗಿತ್ತೆ. ಅದು ಕರೆಂಟ್ ಬಂದಿರಲ್ಲ, ಅದು ಆಯ್ತು. ನಿಮ್ಮ ಮಂತಕ ಅದು ಕರೆಂಟ್ ಬಂದಿರಲ್ಲ, ಅದು ಆಯ್ತು. ಇದು ಯಾಕಂದ್ರೆ ಬಹಳ ಜನ ಒಂದೇ ಮನೆಗಿದ್ದು ಬಹಳ ಜನ ಬರ್ತಿದ್ರಕ್ಕ, ಹಂಗಾಗಿ ಇದು ಇದೈತೆ. ಈಗ ನಮ್ಮ ಮನೆಗೆ ಎಷ್ಟು ಇದ್ರೆ ಎಷ್ಟು ಗೊತ್ತಾಗುತ್ತೆ. GST ಕಟ್ತಾ ಇಲ್ಲ, ಎಲ್ಲ ಗೊತ್ತಾಗಲ್ಲ, ಹಂಗಾಗಿ ಕಂಟಿನ್ಯೂ ಆಗುತ್ತೆ. ಏನಿಲ್ಲ ಆ ಥರ ಇದು ರೇಷನ್ ಕಾರ್ಡ್ ತೊಗೊಂಡು ಬಿಟ್ರೆ ಅವರು ಹೆಬ್ಬಟ್ಟು ಹೊಡೆದ್ರೆ ಸಾಕು, ನಿಮ್ಮ ಹೆಸರೆಲ್ಲ ಬೈಟಕ ಎಲ್ಲ ತೋರಿಸ್ಬಿಡ್ತಾರೆ. ಹಂಗಾಗಿ ಇದು ಎಲ್ಲ ಮಾಡಿಲ್ಲ ಅಂತ ಕಂಪ್ಯೂಟರ್ ಸೆಂಟ್ರಿಗೆ ಹೋಗ್ಬೇಕು. ಅದು ಯೂನಿಟಿ ಕಾಪಿ ಬೇಕಲ್ಲ, ಅಲ್ಲಿನಾಗಲಿ ಇಲ್ಲಾದ್ರೆ ಇದು. ಅಂಕಲ್ ಏನು ಹೇಳಿದ್ರು ಅಂದರೆ ರೇಷನ್ ಕಾರ್ಡ್ಗೂ ಈ KYC ಅಂತ ಮಾಡಿಸ್ಬೇಕಂತೆ. ಅದನ್ನ ಮಾಡಿಸಿದ್ರಷ್ಟೇ ರೇಷನ್ ಕೊಡ್ತಾರಂತೆ ಮುಂದಿನ ತಿಂಗಳಿಂದ, ಇಲ್ಲಾಂದ್ರೆ. ನೋಡಿ ಫ್ರೆಂಡ್ಸ್, ಇವತ್ತು ಸೋನು ಸ್ನಾನ ಎಷ್ಟು ದಿನ ಆಗಿತ್ತು ಸ್ನಾನ ಮಾಡಿ. ಗೊಬ್ಬು ವಾಸನೆ ಬಡಿತಾಳೆ, ಗೊಬ್ಬಿಳು. ಅದಕ್ಕೆ ಇವತ್ತು ತಲೆ ಕೆಟ್ಟು ಸ್ನಾನ ಮಾಡಿಸ್ತಾ ಇದ್ದೀನಿ ನಾನೇ, ಸುಮ್ಮನೆ ಮಾಡಿಸ್ಕೊಂತಾಳೆ. ಹೆಚ್ಚು ಕಮ್ಮಿ ಒಂದು 10-15 ದಿನ ಆಯ್ತು ಸೋನಿಗೆ ಸ್ನಾನ ಮಾಡಿಸಿ. ಸೊ ಹಾಗಾಗಿ ಹಂಗಂದೆ ಚೆನ್ನಾಗಿ ಮಾಡಿಸ್ಕೊಂತಾಳೆ ಸ್ನಾನ ಮಾತ್ರ. ಒಂಥರ ಸ್ನಾನ ಮಾಡಿಸಿದಾಗ ಚಿಕ್ಕ ಮಗು ಥರ ಆಡ್ತಾಳೆ, ಅದು ನೋಡೋಕ್ಕೆ ಒಂದು ಚಂದ. ಮತ್ತೆ ಕಾಲೇನಾದ್ರೂ ತಿಕ್ಬೇಕಾದ್ರೆ ಲೆಫ್ಟ್ ಕೇಳಿದ್ರೆ ಲೆಫ್ಟ್ ಕೊಡ್ತಾಳೆ, ರೈಟ್ ಕೇಳಿದ್ರೆ ರೈಟ್ ಕೊಡ್ತಾಳೆ. ಈಗ ತೋರಿಸ್ತೀನಿ ತಡಿ ನಿಮಗೆ ಯಾವ ರೀತಿ ಕೊಡ್ತಾಳೆ ಅಂತ ಹೇಳ್ಬಿಟ್ಟು. ನೋಡ್ತಿದ್ದಾಳೆ ಏನ್ ಮಾಡ್ತಾಳೆ ಅಂತ. ಸ್ವಲ್ಪ ಹಿಂಗ್ ಬೆಂಡ್ ಆದ್ರೆ ಸಾಕು, ಕಾಲ್ ತಿಕ್ಕಕ್ಕೆ ಕಾಲ್ ಕೊಡ್ತಾಳೆ. ನೋಡ್ರಿ ಹೆಂಗ್ ಕೊಟ್ಲು. ಆಮೇಲೆ ತಿಕ್ತೀನಿ. ಇವಾಗ ಮೈ ತಿಕ್ತೀನಿ ಫಸ್ಟಾ. ಮೈ ತಿಕ್ಕನಾ ಹೇಳ್ಬೇಗ. ಯಾರು ಏ ಅವಜ್ಜನ ಬಿಡು, ಹೋಗ ಅವಜ್ಜ ಪಡಿಗೆ ಅವಜ್ಜನ ಪಡಿಗೆ ಹೋಗ್ತಾನೆ ಬಿಡು. ನಿನಗೆ ಓಕೆ ಚಿಂತೆ ಹಾಕದೆ, ಸುಮ್ಮನೆ ಸ್ನಾನ ಮಾಡು. ನಿನ್ನ ಬಗ್ಗೆ ನೀನು ನೋಡ್ಕೊಂಬೇಡ, ಬರೀ ಎಲ್ಲೋ ಹೋಗ್ತಿರೋರು ಬೊಗಳು ನೀನು. ಆಯ್ತಾ ಸ್ನಾನ ಆಯ್ತಾ? ಹೋಗುತ್ತೀನಿ ಹೋಗಣ ಸ್ನಾನ. ಫ್ರೆಂಡ್ಸ್, ಯಾರಾದರೂ ವಿಡಿಯೋ ನೋಡ್ತಿದ್ದು ಸಬ್ಸ್ಕ್ರೈಬ್ ಮಾಡೋದು ಏನಾದರೂ ಮರ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಸ್ ನೋಡ್ತಿದ್ದೀರಾ, ಲೈಕ್ ಮಾಡ್ತಿಲ್ಲ, ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಏನಿದ್ರು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಆಲ್ಮೋಸ್ಟ್ ಸೋನು ಸ್ನಾನ ಎಲ್ಲ ಮಾಡಿಸಿದ್ದಾಯಿತು. ಈಗೇನು ಅಂದರೆ ಒರೆಸು ಅಂತ ಹೇಳ್ಬಿಟ್ಟು ಅವಳು ನೋಡ್ತಾ ಇರೋದು. ಅವಳಿಗೆ ಸ್ನಾನ ಮಾಡಿದ ತಕ್ಷಣ ಒರೆಸ್ಬಿಡ್ಬೇಕು, ಇಲ್ಲಾಂದರೆ ಅವಳಿಗೆ ಸಮಾಧಾನ ಆಗಲ್ಲ. ಇದು ಅವಳ ಟವಲ್ಲು. ಎಷ್ಟು ನಾಟಕ ಮಾಡ್ತಾಳೆ ಗೊತ್ತಾ, ಅವಳು ಮೈಯೆಲ್ಲ ಒರೆಸೋವರೆಗೂ. ಹೋಗಿ ನೀನು ಹೇಳಿದ ಮಾತು ಕೇಳಲ್ಲ. ಶೇಕ್ ಟವಲ್ ಸಿಗಲ್ಲ ಬಿಡು, ಸಿಗಲ್ಲ. ಸುಮ್ಮನಿರು, ನಾನು ಒರೆಸ್ತೀನಿ ನೋಡು, ಅದಕ್ಕೆ ಹೇಳಿದ್ದು ಬೇಡ.
ನಮ್ಮಮ್ಮ ಹೆಂಗಾದ್ರೂ ಮಾಡಿ ಉಳ್ಸಪ್ ಖಾಲಿ ಮಾಡ್ಬೇಕಲ್ಲ, ಅದಕ್ಕೆ ಖಾಲಿ ಮಾಡ್ಬೇಕಂತ ರೊಟ್ಟಿ ಸುಟ್ಬಿಟ್ರೆ ಉಳ್ಸಪ್ ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಓಕೆ ಫ್ರೆಂಡ್ಸ್, ಈ ರಾಗಿ ರೊಟ್ಟಿಯೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ಇನ್ನೊಂದು ವಿಡಿಯೋನಿಗೆ. ಬಾಯ್ ಬಾಯ್ ಫ್ರೆಂಡ್ಸ್.